ಎಷ್ಟು ಬೇಗ ವರ್ಷಗಳು ಕಳೀತಾ ಇದೆಯೋ ಗೊತ್ತೇ ಆಗ್ತಿಲ್ಲ. ಹ್ಯಾಪಿ ನ್ಯೂ ಇಯರ್! ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ವರ್ಷದ ಮೊದಲನೇ ವ್ಲಾಗು. ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಆ್ಯಂಡ್ ನೀವು ಕಂಡಂಥ ಕನಸೆಲ್ಲ ನನಸಾಗಲಿ ಆ್ಯಂಡ್ ನಂದು ಅದೇ ಆಸೆ. ಈ ವರ್ಷನಾದರೂ ನಾನು ಕಂಡಿರೋ ಕನಸೆಲ್ಲ ನನಸಾಗಲಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದ್ರ ಮೂಲಕ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿನವೂ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು, ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು ಎಲ್ಲ ಮುಗಿಸ್ಕೊಂಡು ಸಂಜೆ ಹಂಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ತುಳಸಿನ ಕಿತ್ಕೊಂಡು ಬರೋಕ್ಕೆ ಕೆಳಗಡೆ ಹೋಗಿ ಕಿತ್ಕೊಂಡು ಬಂದೆ. ಇವತ್ತು ರಾಯರ ವಾರ ಇರೋದು. ವರ್ಷದ ಮೊದಲನೇ ದಿನ ಗುರುವಾರನೇ ಬಂದಿದೆ. ಆ್ಯಂಡ್ ರಾಯರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ತುಳಸಿ ಎಲ್ಲ ಕಿತ್ಕೊಂಡು ಬರೋಣ ಅಂತ ಕೆಳಗಡೆ ಹೋಗಿ ಕಿತ್ಕೊಂಡು ಬಂದೆ. ವರ್ಷಗಳು ಹೆಂಗೆ ಕಳೀತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಎಷ್ಟು ಬೇಗ ಒಂದು ವರ್ಷ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರ್ ನ್ಯೂ ಇಯರಲ್ಲೆಲ್ಲ ನಾನು ಪ್ರೆಗ್ನೆನ್ಸಿ ಇದೆ, ನನಗೆ 7 ಮಂತ್ಸ್ ಪ್ರೆಗ್ನೆನ್ಸಿ. ಆವಾಗ ಈಗಾಗಲೇ ನನಗೆ 9 ಮಂತ್ಸ್ ಬೇಬಿ ಇದ್ದಾರೆ, ನನ್ನ ಮಗ ನನ್ನ ಜೊತೆ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಚಿಕ್ಕವರಾಗಿದ್ದಾಗ ನ್ಯೂ ಇಯರ್ ಅಂತ ಅಂದರೆ ಗ್ರೀಟಿಂಗ್ಸ್ ಎಲ್ಲ ಕೊಡ್ತಾ ಇದ್ವಿ ಗೊತ್ತಾ. ಗ್ರೀಟಿಂಗ್ಸ್ ಎಲ್ಲನೂ ಅದ್ರ ಹಿಂದೆ ಬರೆದುಬಿಟ್ಟು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತೊಗೊಂಡೋಗಿ ಕೊಡ್ತಿದ್ವಿ. ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಗ್ರೀಟಿಂಗ್ಸು ಅದು ಯಾವುದೂ ಇಲ್ಲವೇ ಇಲ್ಲ. ನೀವು ಯಾರಾದರೂ ಗ್ರೀಟಿಂಗ್ಸ್ ಕೊಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆ್ಯಂಡ್ ನಾನು ದೇವ್ರ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆನ ಮಾಡಿಕೊಂಡೆ. ತುಂಬ ಖುಷಿ ಸಮಾಧಾನದಿಂದ ಇವತ್ತು ಪೂಜೆ ಮಾಡಿದ್ದಾಯಿತು. ತುಂಬ ದಿನ ಆಗಿಬಿಟ್ಟಿತ್ತು ನಾನು ಪೂಜೆ ಮಾಡೇ ಇರಲಿಲ್ಲ. ಆ್ಯಂಡ್ ಮನೇಲಿ ಸಿಂಪಲ್ಲಾಗಿ ಒಂದು ಸ್ವೀಟು ಕೂಡ ಮಾಡಿಕೊಂಡು ಪೂಜೆನ ಮಾಡಿದ್ವಿ. ಆ್ಯಂಡ್ ರಾಯರ ವಾರ ಆಗಿರೋದ್ರಿಂದ ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೆ ಹಾಲಿನ ಕೆನೆಗೆ ಮೊಸರೆಲ್ಲ ಹಾಕಿಟ್ಟಿದ್ದೀನಿ, ಬೆಣ್ಣೆ ತೆಗಿಬೇಕು ಅಂತ ಅಂದ್ಬಿಟ್ಟು. ರಾಯರಿಗೆ ತುಪ್ಪದ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟೇ ನಾನು ಹಾಲಿನ ಕೆನೆ ಎಲ್ಲ ಸ್ಟೋರೇಜ್ ಮಾಡಿ ಎತ್ತಿಟ್ಕೊಂಡಿದ್ವಿ. ಸ್ವಲ್ಪ ತುಪ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಣ್ಣೆ ತೆಗೆದು ತುಪ್ಪ ಎಲ್ಲ ಮಾಡಿಕೊಟ್ರು ಅಮ್ಮ. ಆಮೇಲೆ ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ತುಂಬ ಸಮಾಧಾನ, ಒಂಥರ ಮನೇಲಿ ಪಾಸಿಟಿವ್ ವೈಬು ಈ ರೀತಿ ಪೂಜೆ ಮಾಡೋದ್ರಿಂದ. ನಾನು ಪೂಜೆ ಮಾಡಿ ತುಂಬ ದಿನ ಆಗಿಬಿಟ್ಟಿರೋದ್ರಿಂದ ಇವತ್ತೊಂಥರ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ನನಗೆ. ಪೂಜೆ ಎಲ್ಲ ಮುಗಿಸಿ ಕಾಫಿನೂ ಮಾಡ್ಕೊಂಡು ಕುಡಿದ್ಬಿಟ್ಟು ಆ್ಯಂಡ್ ಬಾಳೆ ಹೂವಿನ ಪಲ್ಯ ಮಾಡ್ಕೊಂಡಿದ್ವಿ ನೈಟ್ ಊಟಕ್ಕೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಸೊ ಹಂಗಾಗಿ ಬಾಳೆ ಹೂವಿನ ಪಲ್ಯ ಹಾಗೆ ಅವರೆಕಾಳು ಸಾಂಬಾರು ಆ್ಯಂಡ್ ಒಂದು ಸಿಂಪಲ್ಲಾಗಿ ಒಂದು ಸ್ವೀಟು ಕೂಡ ಮಾಡ್ಕೊಂಡಿದ್ವಿ. ನಾನ್ ವೆಜ್ ತಿನ್ನೋರು ಎಸ್ಟರ್ಡೇ ಮಾಡಿರೋ ಚಿಕನ್ ಸಾಂಬಾರು ಇತ್ತು, ಅದರಲ್ಲೇ ತಿಂದರು. ಇವತ್ತಿನ ಡೇ ಈ ರೀತಿ ಇತ್ತು. ಎಲ್ಲೂ ಹೊರಗಡೆನೂ ಕೂಡ ಹೋಗಿರಲಿಲ್ಲ, ಮನೇಲೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಹಂಗಾಗಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.